ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಮಂಗಳೂರು ಸೌತೆಕಾಯಿ ತಿರುಳಿಂದ ತಂಬುಳಿ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು, ಮಂಗಳೂರು ಸೌತೆಕಾಯಿ ಇದನ್ನು ಎಲ್ಲ ಹೆಚ್ಕೊಂಡೆ ನೋಡಿ, ಇಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಹುಳಿ ಮಾಡ್ತಿದ್ದೀನಿ. ಇಲ್ಲಿ ಹುಳಿ ಮಾಡಿದ್ಮೇಲೆ ತಿರುಳನ್ನು ಏನು ಮಾಡೋದು ಅಂದರೆ, ಅದನ್ನು ತಂಬುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಕಹಿ ಇರಬಾರ್ದು ಅಷ್ಟೇ. ಕಹಿ ಇದ್ದರೆ ನಿಮ್ಗೆ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಕಹಿ ಇಲ್ಲ ಅಂದರೆ ನೀವು ಮಂಗಳೂರು ಸೌತೆಕಾಯಿ ಈ ಥರ ಎಲ್ಲ ತಿರುಳನ್ನ ತೆಕ್ಕೊಂಡು ಬೀಜ ಬಲ್ತಿದ್ರೂ ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ತೆಗೆದು ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಮಂಗಳೂರು ಸೌತೆಕಾಯಿದು ಹೆಚ್ಚೆಲ್ಲ ತಿರುಳನ್ನು ತೆಗೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ತಂಬುಳಿಗೆ ಏನೇನು ಬೇಕು ಅಂದರೆ ನೋಡಿ, ಇಲ್ಲಿ ಮಂಗಳೂರು ಸೌತೆಕಾಯಿ ತಿರುಳು, ಮೊಸರು, ಒಂದು ಸ್ವಲ್ಪ ಶುಂಠಿ, ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಒಂದು 3-4 ಟೀ ಸ್ಪೂನು. ಇದನ್ನು ರುಬ್ಕೋಬೇಕಾಗತ್ತೆ. ಯಾವುದು ಹುರಿಯೋ ಅವಶ್ಯಕತೆ ಇಲ್ಲ, ಹುರಿಯೋದಿಲ್ಲ. ನೋಡಿ, ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ತಿರುಳನ್ನು ಹಾಕ್ಕೊಳ್ತಿದ್ದೀನಿ ಮಿಕ್ಸಿಗೆ. ಅದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ, ಅದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಹಾಕದೆ ಇದು ಅರ್ಧ ಟೀ ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಶುಂಠಿ, ಒಂದು 1/4 ಇಂಚು ಶುಂಠಿ ಅಷ್ಟೇ, ಜಾಸ್ತಿ ಬೇಡ. ಸ್ವಲ್ಪ ಶುಂಠಿ ಹಾಕಿ ಒಂದು 3 ಸ್ಪೂನು ಹಸಿ ಕೊಬ್ಬರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ರುಬ್ಕೋತೀನಿ. ನೋಡಿ, ರುಬ್ಬಿದ್ದಾಯಿತು. ಅದಕ್ಕೆ ಮೊಸರು, ಅಂದರೆ ಅದು ಚೆನ್ನಾಗಿ ಕಡೆದಿರಬೇಕು. ಗಟ್ಟಿ ಅಂದರೆ ತುಂಬ ಗಟ್ಟಿ ಮಜ್ಜಿಗೆ ಅಂತ ಹೇಳ್ಬೋದು. ಮಜ್ಜಿಗೆ ಅಂದರೆ ಗಟ್ಟಿಯಾಗಿರೋ ಮಜ್ಜಿಗೆ, ಅದನ್ನು ಹಾಕಿ ಮಿಕ್ಸಿ ಮಾಡಿದ್ರೆ ನೋಡಿ ಆಯಿತು. ಇದು ಯಾವುದು ನಾವು ಹುರಿದಿಲ್ಲ. ಒಗ್ಗರಣೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಂದರೆ ಬಿಸಿ ಹಾಕಬಾರ್ದು ಅನ್ನೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಪಾತ್ರೆಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ರೆ ನಿಮಗೆ ಮಂಗಳೂರು ಸೌತೆಕಾಯಿ ತಿರುಳಿನ ತಂಬುಳಿ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ನಿಮಗೆ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕಂತೂ ಅದ್ಭುತವಾಗಿರುತ್ತೆ. ತಂಪಾಗಿರುತ್ತೆ. ಈ ಬಿಸಿಲಲ್ಲಿ ಈ ಥರದ್ದು ಅಡುಗೆಗಳೇ ನಿಮಗೆ ತುಂಬ ಚೆನ್ನಾಗಿರೋದು. ನೋಡಿ, ಒಂದೇ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ಮೇಲೆ ಮಂಗಳೂರು ಸೌತೆಕಾಯಿ ತಿರುಳಿನ ತಂಬುಳಿ ರೆಡಿ ಆಯಿತು. ನೋಡಿ, ನಿಮ್ಮ ಮನೆಯಲ್ಲೂ ಈ ಥರ ಒಂದು ತಂಬುಳಿ ಮಾಡ್ಕೊಳ್ಳಿ. ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಮೈಸೂರು ಸೌತೆಕಾಯಿ, ಈ ಕಡೆ ಸೌತೆಕಾಯಿ ಇರುತ್ತಲ್ಲ, ಅದರದ್ದು ತಿರುಳಲ್ಲಿ ಗೊಜ್ಜು ಮಾಡ್ತೀನಿ. ನಾನು ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ಗೊಜ್ಜು. ನೋಡಿ, ನಾನು ಅದನ್ನೆಲ್ಲ ಹೆಚ್ಕೊಂಡೆ, ಹೋಳೆಲ್ಲ ತೆಕ್ಕೊಂಡೆ, ಇಲ್ಲಿ ತಿರುಳನ್ನು ಇಟ್ಕೊಂಡಿದ್ದೀನಿ. ಅಂದರೆ ಮೈಸೂರು ಸೌತೆಕಾಯಿ ತಿರುಳಿದು ಅದು ಬಲ್ತಿದೆ. ನಿಮಗೆ ಆ ಬೀಜ ಎಲ್ಲ ಬಲ್ತಿದೆ. ಇದು ಸಾಮಾನ್ಯವಾಗಿ ಇದು ಕಹಿ ಬರಲ್ಲ ಈ ತಿರುಳು. ಇದನ್ನು ಎಲ್ಲ ಒಂದು ಬಟ್ಲು ಆಯಿತು, ಅದನ್ನು ಇಟ್ಕೊಂಡೆ. ಒಂದು 3-4 ಸ್ಪೂನು ಹಸಿ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿನ, ಇಲ್ಲಿ ಸಾರಿನ ಪುಡಿ, ಹುಣಸೆ ಹಣ್ಣು, ಇಷ್ಟನ್ನು. ಇದು ಕೂಡ ನಿಮ್ಗೆ ಈಸಿಯಾಗಿ ಬೇಗ ಮಾಡುವಂಥ ಒಂದು ಗೊಜ್ಜು. ಇದು ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ಆ ಸೌತೆಕಾಯಿನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಮತ್ತು ಕೊಬ್ಬರಿ ಹಾಕ್ಕೊಂಡೆ. ಕೊಬ್ಬರಿ ಆದಮೇಲೆ ಸಾರಿನ ಪುಡಿ, ನಿಮಗೆ ಸಾರಿನ ಪುಡಿ ನಿಮ್ಗೆ ಯಾವ ಪುಡಿ ಇರುತ್ತೋ ಹಾಕ್ಕೊಳ್ಳಿ, ಪರವಾಗಿಲ್ಲ. ಅಂದರೆ ಹುಳಿ ಪುಡಿ ಇತ್ತು ಅಂದರೆ ಅದಕ್ಕೊಂಚೂರು ಮೆಂತ್ಯದ ಪುಡಿ ಹಾಕ್ಕೋಬೋದು. ಹುಣಸೆಹಣ್ಣು ರಸ ಹಾಕ್ಕೊಂಡೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಒಂಚೂರು ಅರಿಶಿನ, ಇದನ್ನೆಲ್ಲ ಮಿಕ್ಸಿ ಮಾಡ್ಕೋತೀನಿ. ಅಂದರೆ ರುಬ್ಕೋತೀನಿ ಚೆನ್ನಾಗಿ. ರುಬ್ಕೊಂಡು ನೋಡಿ, ಈ ಥರ ರುಬ್ಬಿದ್ದಾಯ್ತು. ಇವಾಗ ಇದಕ್ಕೆ ಒಂದು ಒಗ್ಗರಣೆ, ಇಲ್ಲೊಂದು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ. ಆ ಬೆಲ್ಲ ಹೇಳಿರಲಿಲ್ಲಲ್ಲ, ಬೆಲ್ಲ ಇಟ್ಕೊಂಡು ಇವಾಗ ಒಂದು ದಪ್ಪ ತಳ ಪಾತ್ರೆ ಇಟ್ಕೊಂಡೆ, ಸ್ಟವ್ ಆನ್ ಮಾಡ್ಕೋತೀನಿ. ಮಾಡಿಕೊಂಡು ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆ ಹಾಕ್ಕೊಂಡು 1 ಸ್ಪೂನು ಇಂಗು, ಸಾಸಿವೆ ಒಗ್ಗರಣೆ. ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಒಂದೇ ಒಂದು ಅರ್ಧ ಮೆಣಸಿನ್ಕಾಯಿನ ಮುರಿದು ಹಾಕ್ತೀನಿ. ಹಾಕಿ ಅದಕ್ಕೊಂದು ಸ್ವಲ್ಪ ಕರಿಬೇವು ಆದಮೇಲೆ ಅದು ಸ್ವಲ್ಪ ಬಾಡಿಸ್ಬಿಟ್ಟು ನಾನು ಏನು ರುಬ್ಕೊಂಡಿದ್ದೀನಲ್ಲ ಎಲ್ಲ ಹಾಕ್ಕೋತೀನಿ. ಅದನ್ನು ರುಬ್ಬಿರೋದು, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ. ಅಂದರೆ ಇದು ಬೇಗ ಆಗೋವಂಥ ಗೊಜ್ಜು. ನಿಮಗೆ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಮತ್ತು ಅದು ಹುರಿಯೋ ಅಂದರೆ
ಗೊಜ್ಜಿನ ಪುಡಿ ಮಾಡ್ಕೋಬೇಕು ಏನಿಲ್ಲ. ನಿಮಗೆ ಸಾರಿನ ಪುಡಿ ಇತ್ತು ಅಂದರೆ ಅದು ಆ ಪುಡಿನೂ ಹಾಕ್ಕೋಬೋದು. ನೋಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಬೆಲ್ಲ ಹಾಕಿ ಅದನ್ನು ಬೇರೆ ಎಲ್ಲನೂ ಹಾಕಿದ್ದೀವಲ್ಲ, ನಂಗೊಂದು ಸ್ವಲ್ಪ ಹುಣಸೆಹಣ್ಣು ಒಂಚೂರು ಹಾಕಬೇಕು ಅನ್ನಿಸ್ತು. ಹಾಕಿದ್ದೀನಿ, ಆದರೂ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು. ಹಾಗಾಗಿ ಹುಣಸೆಹಣ್ಣು ರಸ ಇನ್ನೊಂದು ಸ್ವಲ್ಪ ಹಾಕಿದೆ. 2 ನಿಮಿಷ ಚೆನ್ನಾಗಿ ಕುದೀತು. ಸ್ಟವ್ ಆಫ್ ಮಾಡ್ಕೋತೀನಿ. ಬೇರೆ ಪಾತ್ರೆಗೆ ತಕ್ಕೊಂಡೆ. ಮೈಸೂರು ಸೌತೆಕಾಯಿ ತಿರುಳಿನ ಗೊಜ್ಜು ರೆಡಿ ಆಯಿತು. ಇಲ್ಲಿ ಮಂಗಳೂರು ಸೌತೆಕಾಯಿದು ತಂಬುಳಿ ರೆಡಿ ಆಯಿತು. ಎರಡೂ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಗೊಜ್ಜು ಮತ್ತು ತಂಬುಳಿ ಎರಡೂ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.